NT ಸ್ಕ್ಯಾನ್ ಆದಮೇಲೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತೀರಾ. ನೆಕ್ಸ್ಟ್ ಅದ್ರ ರಿಲೇಟೆಡ್ ಏನು ಟ್ರೀಟ್ಮೆಂಟ್ ಬೇಕೋ ಅದೆಲ್ಲ ಕೊಟ್ಟು ಅನಾಮಲಿ ಸ್ಕ್ಯಾನ್ ಓಕೆ ಈ ಟೈಮಲ್ಲಿ ಮಾಡಿಸಿ ಅಂತ ಹೇಳಿರ್ತಾರೆ, ನಿಮ್ಗೆ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ಸೊ ಯೂಶಲಿ ಅನಾಮಲಿ ಸ್ಕ್ಯಾನ್ ನಾವು 18 to 20 ವೀಕ್ಸಲ್ಲಿ ಮಾಡಿಸ್ಬೇಕು. ಸೊ ಅನಾಮಲಿ ಸ್ಕ್ಯಾನ್ ಇಟ್ಸ್ ಅ ವೆರಿ ಡೀಟೇಲ್ ಸ್ಕ್ಯಾನ್. ಯಾಕಂದರೆ ಕಂಪೇರ್ ಟು ಅದರ್ ಸ್ಕ್ಯಾನ್ಸ್ ಇದ್ರಲ್ಲಿ ನಾವು ಏನು ಮಾಡ್ತೀವಿ, ಮಗುದು ಹೆಡ್ ಟು ಟೋ ಏನೇ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಇದ್ರೂ ಈ ಅನಾಮಲಿ ಸ್ಕ್ಯಾನಲ್ಲಿ ನಾವು ಸ್ಕ್ರೀನ್ ಮಾಡ್ತೀವಿ. ಸೊ ಅನಾಮಲಿ ಸ್ಕ್ಯಾನಲ್ಲಿ ಎಷ್ಟು ವೀಕ್ಸ್ ಆಗಿದೆ, ಎಷ್ಟು ವೆಯ್ಟ್ ಇದೆ ಆ್ಯಂಡ್ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಏನಾರು ಇದೆಯಾ, ಸೊ ಇದನ್ನು ನಾವು ಮೆನ್ಷನ್ ಮಾಡ್ತೀವಿ. ಸ್ನೇಹಿತರೆ, ವೆಲ್ಕಮ್ ಟು ದಿಸ್ ಎಪಿಸೋಡ್ 3 ಆಫ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಸೀರೀಸ್ ಅಥವಾ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಸ್ಟರ್ ಕ್ಲಾಸ್. ನಾನು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ RH. ಈ ಎಪಿಸೋಡ್ ನಂಬರ್ 3ಲಿ ಅನಾಮಲಿ ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈ ಅನಾಮಲಿ ಸ್ಕ್ಯಾನ್ ಯಾವ್ಯಾವ ಹೆಸರು ಕರೀತಾರೆ? ಓಕೆ, ಅನಾಮಲಿ ಸ್ಕ್ಯಾನ್ನ ಆಫ್ಕೋರ್ಸ್ ಅನಾಮಲಿ ಸ್ಕ್ಯಾನ್ ಅಂತಾರೆ, ಮಿಡ್ ಟ್ರೈಮೆಸ್ಟರ್ ಸ್ಕ್ಯಾನ್ ಅಂತಾರೆ, ಲೆವೆಲ್ 2 ಸ್ಕ್ಯಾನ್ ಅಂತಾರೆ, ಟಿಫಾ ಸ್ಕ್ಯಾನ್ ಅಂತಾರೆ ಅಥವಾ ಮಾರ್ಫಾಲಜಿಕಲ್ ಸ್ಕ್ಯಾನ್ ಅಂತಾರೆ. ಸೊ ಯೂಶಲಿ ಏನಾಗುತ್ತೆ, ಓಕೆ NT ಸ್ಕ್ಯಾನ್ ಆದಮೇಲೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತೀರಾ. ನೆಕ್ಸ್ಟ್ ಅದ್ರ ರಿಲೇಟೆಡ್ ಏನು ಟ್ರೀಟ್ಮೆಂಟ್ ಬೇಕೋ ಅದೆಲ್ಲ ಕೊಟ್ಟು ಅನಾಮಲಿ ಸ್ಕ್ಯಾನ್ ಓಕೆ ಈ ಟೈಮಲ್ಲಿ ಮಾಡಿಸಿ ಅಂತ ಹೇಳಿರ್ತಾರೆ, ನಿಮ್ಗೆ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ಸೊ ಯೂಶಲಿ ಅನಾಮಲಿ ಸ್ಕ್ಯಾನ್ ನಾವು 18 to 20 ವೀಕ್ಸಲ್ಲಿ ಮಾಡಿಸ್ಬೇಕು. ಅಫ್ಕೋರ್ಸ್ ಕೆಲವೊಂದ್ಸಲ 17 ವೀಕ್ಸ್ಗೂ ಮಾಡ್ಬೋದು, 22 ವೀಕ್ಸ್, 20 ವೀಕ್ಸ್, 21 ವೀಕ್ಸ್ಗೂ ಮಾಡ್ಬೋದು. ಯೂಶಲಿ 18 to 20 ವೀಕ್ಸ್ ಪೀರಿಯಡ್ಲಿ ನಾವು ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. ಓಕೆ, ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಯಾವ ಥರ ಪ್ರಿಪೇರ್ ಆಗೋಗಬೇಕು? ಅಫ್ಕೋರ್ಸ್ ಜನರಲ್ ಆಗಿ ನೀವು ಡಾಕ್ಟರ್ ಒರಿಜಿನಲ್ ಪ್ರಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನ ತಗೋಬೇಕು, ನಿಮ್ದು ಅಡ್ರೆಸ್ ಆ್ಯಂಡ್ ID ಪ್ರೂಫ್ ತಗೋಬೇಕು, ಪ್ರೀವಿಯಸ್ ರಿಪೋರ್ಟ್ಸ್. ಆ್ಯಂಡ್ ನೀವು ಯಾವ ಥರ ಪ್ರಿಪೇರ್ ಆಗಬೇಕು ಅಂತಂದರೆ, ಓಕೆ ಖಾಲಿ ಹೊಟ್ಟೆಲಿರೋ ಅವಶ್ಯಕತೆ ಇಲ್ಲ ಆ್ಯಂಡ್ ಮೂತ್ರಚೀಲ ಫುಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೇಮ್ ವಿತ್ NT ಸ್ಕ್ಯಾನ್. ನಾನು NT ಸ್ಕ್ಯಾನ್ ಎಪಿಸೋಡಲ್ಲಿ ಈ ಪ್ರಿಪ್ರೇಷನ್ ಬಗ್ಗೆ ಹೇಳಿಲ್ಲ ಸ್ನೇಹಿತರೆ, ಸೊ ಸಾರಿ ಫಾರ್ ದಟ್. ಸೊ NT ಸ್ಕ್ಯಾನ್ಗೂ ಸಹ ನೀವು ಮೂತ್ರಚೀಲ ಫುಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ತಿಂಡಿ ತಿಂದ್ಕೊಂಡಿಲ್ಲ, ಊಟ ಮಾಡ್ಕೊಂಡು ನೀವು ಸ್ಕ್ಯಾನಿಂಗ್ ಬರ್ಬೋದು. ತುಂಬ ಚೆನ್ನಾಗಿ ಇದನ್ನ ಕನ್ಫ್ಯೂಸ್ ಮಾಡ್ಕೊತಾರೆ. ಏನಾಗುತ್ತೆ, ಓಕೆ ಡೇಟಿಂಗ್ ಸ್ಕ್ಯಾನ್ಗೆ ಫುಲ್ ಯೂರಿನರಿ ಬ್ಲಾಡರ್ ಬೇಕು ಅಂತ ಪಾಪ NT ಸ್ಕ್ಯಾನ್ಗೂ ಅನಾಮಲಿ ಸ್ಕ್ಯಾನ್ಗೂ ಚೆನ್ನಾಗಿ ನೀರು ಕುಡ್ಕೊಂಡು ಫುಲ್ ಬ್ಲಾಡರ್ ಮಾಡ್ಕೊಂಡು ಬರ್ತಾರೆ, ಅದು ಅವಶ್ಯಕತೆ ಇಲ್ಲ. ಸೊ ಪ್ರಿಪ್ರೇಷನ್ ಆದಮೇಲೆ ಓಕೆ ಅನಾಮಲಿ ಸ್ಕ್ಯಾನಲ್ಲಿ ಏನೇನು ಚೆಕ್ ಮಾಡ್ತಾರೆ. ಸೊ ಅನಾಮಲಿ ಸ್ಕ್ಯಾನ್ ಇಟ್ಸ್ ಅ ವೆರಿ ಡೀಟೇಲ್ ಸ್ಕ್ಯಾನ್. ಯಾಕಂದರೆ ಕಂಪೇರ್ ಟು ಅದರ್ ಸ್ಕ್ಯಾನ್ಸ್ ಇದ್ರಲ್ಲಿ ನಾವು ಏನು ಮಾಡ್ತೀವಿ, ಮಗುದು ಹೆಡ್ ಟು ಟೋ ಏನೇ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಇದ್ರೂ ಈ ಅನಾಮಲಿ ಸ್ಕ್ಯಾನಲ್ಲಿ ನಾವು ಸ್ಕ್ರೀನ್ ಮಾಡ್ತೀವಿ. ಏನಾಗುತ್ತೆ, ನಮ್ಮಲ್ಲಿ ಒಂದು ಚೆಕ್ ಲಿಸ್ಟ್ ಇರುತ್ತೆ, ಹೆಡ್ ಟು ಟೋ ಈಚ್ ಅಂಡ್ ಎವ್ರಿ ಆರ್ಗನ್ ಚೆಕ್ ಲಿಸ್ಟ್ ಇರುತ್ತೆ. ನಾವು ಚೆಕ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಅಸಿಸ್ಟೆಂಟ್ ಅದನ್ನ ಟಿಕ್ ಮಾಡ್ಕೊಂಡು ಹೋಗ್ತಾರೆ, ಸೊ ದಟ್ ಯಾವುದೇ ಅಬ್ನಾರ್ಮಾಲಿಟಿ ಮಿಸ್ ಆಗೋ ಚಾನ್ಸಸ್ ಇಲ್ಲ. ಸೊ ಅನಾಮಲಿ ಸ್ಕ್ಯಾನ್ ಬೇಸಿಕಲಿ ನಾವು ಓಕೆ ಗ್ರೋತ್ ಮಗುದು ಎಷ್ಟು ವೀಕ್ಸ್ ಆಗಿದೆ ಆ್ಯಂಡ್ ಹೆಡ್ ಟು ಟೋ ಏನಾದ್ರು ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಇದೆಯಾ. ಫಾರ್ ಎಕ್ಸಾಂಪಲ್ ಈಗ ಸ್ಪೈನಾ ಬೈಫಿಡ್ ಆಗಿರ್ಬೋದು, ಹೆಡ್ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ, ಆನೆನ್ಸೆಫಲಿ ಅಂತೀವಿ ಅದಾಗಿರ್ಬೋದು, ಅಥವಾ ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್, ಹಾರ್ಟ್ ರಿಲೇಟೆಡ್ ಹೋಲ್ ಇಲ್ಲ ಟಾಫ್ ಅಂತ ಹೇಳ್ತೀವಿ, ಆ ಥರ ವೆರೈಟಿ ಆಫ್ ಹಾರ್ಟ್ ಡಿಫೆಕ್ಟ್ಸು. ಕೆಲವೊಂದ್ಸಲ ಲಿಂಬ್ ಕ್ಲಫ್ ಫುಟ್ ಇರುತ್ತೆ, ಫುಟ್ಟು ಈ ಥರ ಬೆಂಡ್ ಆಗಿರುತ್ತೆ, ಕ್ಲಫ್ ಫುಟ್ ಆಗಿರ್ಬೋದು, ಕ್ಲೆಫ್ಟ್ ಲಿಪ್ ಅಂದರೆ ತುಟಿ ಕಟ್ಟಾಗಿರುತ್ತೆ, ಕ್ಲೆಫ್ಟ್ ಲಿಪ್ ಆ ಥರ. ಸೊ ವೆರೈಟಿ ಈಚ್ ಅಂಡ್ ಹೆಡ್ ಟು ಟೋ ವೆರೈಟಿ ಆಫ್ ಅಬ್ನಾರ್ಮಾಲಿಟೀಸ್ ಇದೆ. ಸೊ ಅದನ್ನೆಲ್ಲ ನಾವು ಈ ಅನಾಮಲಿ ಸ್ಕ್ಯಾನಲ್ಲಿ ಸ್ಕ್ರೀನ್ ಮಾಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಏನು ಮ್ಯಾಪ್ ಕಟ್ಕೋಬೇಕು ಅಂತಂದರೆ, ಈ NT ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನ್ ತುಂಬ ಸಲ ಟೈಮ್ ಹಿಡಿಯುತ್ತೆ. ಈ ಬೇರೆ ಸ್ಕ್ಯಾನ್ಸ್ ಎಲ್ಲ ಸಿಂಗಲ್ ಸಿಟ್ಟಿಂಗಲ್ಲೇ ಮುಗಿಸ್ತೀವಿ ನಾವು. ಬಟ್ ಅನಾಮಲಿ ಆ್ಯಂಡ್ NT ನಾವು ಒಂದು ಸ್ಪೆಸಿಫಿಕ್ ಪೊಸಿಷನ್ ಮಗು ಬಂದಾಗ ನಾವು ಕೆಲವೊಂದು ಆರ್ಗನ್ಸ್ ನೋಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ನ ನೋಡ್ಬೇಕಂದ್ರೆ ಮಗು ಅಂಗಾತ ಮಲ್ಕೋಬೇಕು, ಸುಪೈನ್ ಈ ಥರ ಮಲ್ಕೋಬೇಕು. ಅದೇ ಸ್ಪೈನ್ ನೋಡ್ಬೇಕಂದ್ರೆ ಮಗು ಉಲ್ಟಾ ಮಲ್ಕೋಬೇಕು. ಸೊ ಹಾಗಾಗಿ ನಾವು ಹೆಡ್ ಟು ಟೋ ಎಲ್ಲ ಆರ್ಗನ್ಸ್ ನೋಡ್ಬೇಕಂದ್ರೆ ಮಗು ವೆರೈಟಿ ಆಫ್ ಪೊಸಿಷನ್ಸ್ ಅಲ್ಲಿ ಇರಬೇಕು. ಆವಾಗಲೇ ನಾವು ಕಂಪ್ಲೀಟ್ ಅನಾಮಲಿ ಸ್ಕ್ಯಾನ್ ಮುಗಿಸೋಕ್ಕಾಗೋದು. ಹಾಗಾಗಿ ತುಂಬಾ ಸಲ ಏನಾಗುತ್ತೆ, ಮಗು ಸುಪೈನ್ ಪೊಸಿಷನ್ ಇದ್ದಾಗ ಕೆಲವೊಂದು ಆರ್ಗನ್ಸ್ ನೋಡಿ ಮತ್ತೆ ಪೇಷಂಟ್ಸ್ಗೆ ನಾವು ವಾಕ್ ಮಾಡಕ್ಕೆ ಹೇಳ್ತೀವಿ. ವಾಕ್ ಮಾಡಿದಾಗ ಏನಾಗುತ್ತೆ, ಮಗು ಪೊಸಿಷನ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿದಾಗ ಮಗು ಉಲ್ಟಾ ಮಲಗಿರುತ್ತೆ, ಆಗ ಬ್ಯಾಕ್ ಸ್ಪೈನ್ ಅದೆಲ್ಲ ನಾವು ಚೆಕ್ ಮಾಡ್ಬೋದು. ತುಂಬಾ ಸಲ ಏನಾಗುತ್ತೆ, ಓಕೆ ವಾಕ್ ಮಾಡಿಸಿದ್ರು ಮಗು ಪೊಸಿಷನ್ ಚೇಂಜ್ ಆಗಿರಲ್ಲ, ಆಗ ಏನಾದ್ರು ಸ್ವಲ್ಪ ಸ್ವೀಟ್ಸ್ ತಿನ್ಕೊಂಡು ಬರಕ್ಕೆ ಹೇಳ್ತೀವಿ, ಇಲ್ಲ ಕೆಲವೊಂದ್ಸಲ ನೆಕ್ಸ್ಟ್ ಡೇ ಬರೋಕೆ ಹೇಳ್ತೀವಿ. ಸೊ ಅನಾಮಲಿ ಸ್ಕ್ಯಾನ್ ನೀವು ಒಂದು ಮ್ಯಾಪ್ ಕಟ್ಕೋಬೇಕು. ಡೇಟಿಂಗ್ ಸ್ಕ್ಯಾನ್ ಇಲ್ಲ ಗ್ರೋತ್ ಸ್ಕ್ಯಾನ್ ತರ ಅನಾಮಲಿ ಸ್ಕ್ಯಾನ್ ಒಂದೇ ಸಿಟ್ಟಿಂಗ್ ಅಲ್ಲಿ ಆಗಲ್ಲ. NT ಅಂಡ್ ಅನಾಮಲಿ ಬೋತ್ ನೀವು ಮೆಂಟಲಿ ರೆಡಿ ಆಗಿ ಬರಬೇಕು. ಓಕೆ ಅಟ್ಲೀಸ್ಟ್ 2-3 hours ಆಗುತ್ತೆ ಅನ್ನೋದು ಮೆಂಟಲಿ ರೆಡಿ ಹಾಕೊಂಡು ಬಂದ್ರೆ ಓಕೆ ಸೊ ಕಂಪ್ಲೀಟ್ ಆಗಿ ಅನಾಮಲಿ ಸ್ಕ್ಯಾನ್ ಮುಗಿಸ್ಕೊಂಡು ಹೋಗ್ಬೋದು. ಸೊ ದಿಸ್ ದ ಇಂಪಾರ್ಟೆನ್ಸ್ ಆಫ್ ಅನಾಮಲಿ ಸ್ಕ್ಯಾನ್. ಅಂಡ್ ಅನಾಮಲಿ ಸ್ಕ್ಯಾನ್ ನಲ್ಲಿ ಮಗುದು ವೆಯ್ಟ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನೊಂದು ತಿಳ್ಕೊಳ್ಳಿ, ತುಂಬಾ ಜನ ಏನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ, NT ಸ್ಕ್ಯಾನ್ ಅಲ್ಲಿ ಸರ್ ಮಗುದು ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾರೆ. NT ಸ್ಕ್ಯಾನ್ ಅಲ್ಲಿ ಮಗು ವೆಯ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಯಾಕಂದ್ರೆ NT ಸ್ಕ್ಯಾನ್ ವರ್ಗೂ ನಾವು ಮಗುದು ಲೆಂತ್ ಅಷ್ಟೇ ಮೆಜರ್ ಮಾಡ್ತೀವಿ, ವೆಯ್ಟ್ ಮೆಜರ್ ಮಾಡಲ್ಲ. ಆದ್ರೆ ಅನಾಮಲಿ ಸ್ಕ್ಯಾನ್ ಇಂದ ನಾವು ಮಗುದು ವೆಯ್ಟ್ ಮೆಜರ್ ಮಾಡ್ತೀವಿ. ಸೊ ಅನಾಮಲಿ ಸ್ಕ್ಯಾನ್ ಅಲ್ಲಿ ಎಷ್ಟು ವೀಕ್ಸ್ ಆಗಿದೆ, ಎಷ್ಟು ವೆಯ್ಟ್ ಇದೆ ಅಂಡ್ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಏನಾರು ಇದೆಯಾ, ಸೊ ಇದನ್ನ ನಾವು ಮೆನ್ಷನ್ ಮಾಡ್ತೀವಿ. ಅದ್ರ ಜೊತೆ ಅನಾಮಲಿ ಸ್ಕ್ಯಾನ್ ಅಲ್ಲಿ ಗರ್ಭಕೋಶದ ಅಕ್ಕಪಕ್ಕ ಯುಟ್ರೈನ್ ಆರ್ಟರೀಸ್ ಅಂತ ಇರುತ್ತೆ, ಅದನ್ನ ನಾವು ಚೆಕ್ ಮಾಡಿ ತಾಯಿಗೆ ಮುಂದೆ ತಾಯಿಗೆ ಏನಾದ್ರು BP ಬರೋ ಚಾನ್ಸಸ್ ಇದೆಯಾ, ಅಲ್ಲ ಮಗು ವೆಯ್ಟ್ ಏನಾದ್ರು ಕಡಿಮೆ ಆಗೋ ಚಾನ್ಸಸ್ ಇದೆ, ಇದನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅನಾಮಲಿ ಸ್ಕ್ಯಾನ್. ಅನಾಮಲಿ ಸ್ಕ್ಯಾನ್ ಇಸ್ ವೆರಿ
ವೆರಿ ಇಂಪಾರ್ಟೆಂಟ್. ಸೊ ಅನಾಮಲಿ ಸ್ಕ್ಯಾನ್ ಅಲ್ಲಿ ಇದೆಲ್ಲ ಚೆಕ್ ಮಾಡಿದ್ಮೇಲೆ ನಿಮಗೆ ಮೇ ಬಿ ಒಂದು 10-15 ಮಿನಿಟ್ಸ್ ಆದ ತಕ್ಷಣ ನಿಮಗೆ ರಿಪೋರ್ಟ್ಸ್ ಇಶ್ಯೂ ಮಾಡ್ತಾರೆ. ಸೊ ರಿಪೋರ್ಟ್ಸ್ ಅಲ್ಲಿ ಇದೆಲ್ಲ ಮೆನ್ಷನ್ ಮಾಡಿರ್ತೀವಿ, ಎಷ್ಟು ವೀಕ್ಸ್ ಆಗಿದೆ, ಏನೋ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಇದೆಯಾ, ವೆಯ್ಟ್ ಎಷ್ಟಿದೆ, ಡೆಲಿವರಿ ಡೇಟ್ ಎಷ್ಟಿದೆ, ಅಂಡ್ ರಿಸ್ಕ್ ಆಫ್ ಪ್ರೀ ಎಕ್ಲಾಂಪ್ಸಿ ಎಲ್ಲ ಏನಿದೆ ಅದನ್ನ ನಾವು ಮೆನ್ಷನ್ ಮಾಡ್ತೀವಿ. ಇದನ್ನ ತಗೊಂಡು ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ಡಾಕ್ಟರ್ ನೋಡ್ಬಿಟ್ಟು ಎಲ್ಲ ನಾರ್ಮಲ್ ಇತ್ತು ಅಂದ್ರೆ ಸೇಮ್ ರೊಟೀನ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಏನಿದೆ ಅದನ್ನ ನಿಮಗೆ ಕಂಟಿನ್ಯೂ ಮಾಡ್ತಾರೆ. ಓಕೆ, ಅದ್ ಬಿಟ್ಟು ಬೇರೆ ಏನಾದ್ರು ಅಬ್ನಾರ್ಮಲಿಟಿ ಇತ್ತು ಅಂದ್ರೆ ಅದ್ರ ರಿಲೇಟೆಡ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಸ್ಕ್ಯಾನ್ಸ್. ಯಾವ್ದಾದ್ರು ಡೇಟಿಂಗ್ ಸ್ಕ್ಯಾನ್, NT ಸ್ಕ್ಯಾನ್, ಅನಾಮಲಿ, ದಿಸ್ ಆರ್ ದ ಸ್ಟ್ಯಾಂಡರ್ಡ್. ಇದು ಮಾಡಿಸಲೇಬೇಕು. ಅವಾಗ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದ ತಕ್ಷಣ ಡೇಟಿಂಗ್ ಸ್ಕ್ಯಾನ್, 11 ವೀಕ್ಸ್ 2 ಡೇಸ್ ಇಂದ 14 ವೀಕ್ಸ್ 1 ಡೇ ವರೆಗೂ NT ಸ್ಕ್ಯಾನ್, ದೆನ್ 18 to 20 ವೀಕ್ಸ್ ಅನಾಮಲಿ. ದಿಸ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ನಿಮಗೆ ಗ್ರೋತ್ ಸ್ಕ್ಯಾನ್, ಕೆಲವರು 7th ಮಂತ್ ಹೇಳ್ತಾರೆ, 6th ಮಂತ್ ಹೇಳ್ತಾರೆ, ಇಲ್ಲ 8th 9th ಮಂತ್ ಹೇಳ್ತಾರೆ. ಇಟ್ ಡಿಪೆಂಡ್ಸ್. ಕೆಲವೊಂದ್ಸಲ ಏನಾಗುತ್ತೆ, ಕೆಲವರಿಗೆ BP ಬಂದಿರುತ್ತೆ, ಇಲ್ಲ ಕೆಲವರಿಗೆ ಶುಗರ್ ಬಂದಿರುತ್ತೆ. ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಗ್ರೋ ಸ್ಕ್ಯಾನ್ ಯಾವಾಗ ಮಾಡಿಸಬೇಕು ಅಂತ ನಿಮಗೆ ನಿಮ್ಮ ಗೈನಕಾಲಜಿಸ್ಟ್ ಹೇಳ್ತಾರೆ. ಸೊ ಆ ಪೀರಿಯಡ್ ಅಲ್ಲಿ ಬಂದ್ರೆ ನಿಮಗೆ ಗ್ರೋ ಸ್ಕ್ಯಾನ್ ಮಾಡ್ಕೊಡ್ತೀವಿ. ಇನ್ನು ಕೆಲವರಿಗೆ ಏನಾಗುತ್ತೆ, ಹೈ ರಿಸ್ಕ್ ಪ್ರೆಗ್ನೆನ್ಸಿಲಿ ಫೀಟಲ್ ಎಕೋ ಹೇಳ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಫೀಟಲ್ ಎಕೋ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀವಿ ಸ್ನೇಹಿತರೆ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರೆಗ್ನೆನ್ಸಿ ಅನ್ನೋದು ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಫಸ್ಟ್ ಟೈಮ್ ಕನ್ಸೀವ್ ಆಗ್ತಿರೋರಿಗೆ ಯಾವ ಸ್ಕ್ಯಾನ್ಸ್ ಯಾವ ಟೈಮಲ್ಲಿ ಮಾಡಿಸ್ಬೇಕು, ಯಾವ ಸ್ಕ್ಯಾನ್ ಅಲ್ಲಿ ಏನು ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದು ಐಡಿಯಾ ಇರಲ್ಲ. ಹಾಗಾಗಿ ಈ ಸೀರೀಸ್ ಆಫ್ ವಿಡಿಯೋಸ್ ನಾವು ಏನು ಮಾಡ್ತಾ ಇದೀವಲ್ಲ, ಇಟ್ ಇಸ್ ವೆರಿ ಯೂಸ್ಫುಲ್. ಆದಷ್ಟು ತುಂಬಾ ಜನಕ್ಕೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಸೊ ದಟ್ ಅವ್ರ ರಿಲೇಟಿವ್ಸ್ ಯಾರು ಕನ್ಸೀವ್ ಆಗಿದ್ರೆ ಇಲ್ಲ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರಿಗೆ ಅವ್ರಿಗೆ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಾರೆ ಸ್ನೇಹಿತರೆ. ಥ್ಯಾಂಕ್ ಯು.